ವಿಷಯ ತಗೊಳ್ಳೋ ಪ್ರಯತ್ನ ಬಹಳ ಜನ ಮಾಡ್ಯಾರ ನಮ್ಮ ಡಿಸ್ಟ್ರಿಕ್ಟ್. ಬಟ್ ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಸುಮಾರು 8 ರಿಂದ 10,000 ಹೆಕ್ಟರ್ ಈಗ ಚಿಲಿ ನಮಗೆ ಅವಶ್ಯಕತೆ ನೀರಾದ್ರಿ. ನೀರು ನೀವು ಈಗೇನು ಒಂದು 3-4 ದಿನ 5 ದಿನ ನಮ್ಗೆ ನೀರು ಬಿಟ್ಟರು ಕೂಡ ರೈತರಿಗೆ MBC SBC ಮತ್ತು JBC ನೀವು ಈಗ 7 ಇಮಿಡಿಯೇಟ್ ನೀರು ಬಿಡಿಸ್ತಕ್ಕಂಥ ಪ್ರಯತ್ನ ಆದ್ರೆ ನಮ್ಮ ರೈತರಿಗೆ ಬಹಳಷ್ಟು ರೀತಿ ಅನುಕೂಲ ಆಗ್ತದೆ. ಸರ್ಕಾರಕ್ಕೆ ಒಳ್ಳೆಯ ಹೆಸರು ಜಾಸ್ತಿ ಏನಾದ್ರು ಈಗಾಗಲೇ ನಮ್ಮ DC ಅವರು ಹೇಳಿದ್ರೆ ಸವಿಸ್ತರವಾಗಿ ಏನಾದ್ರು ಮಾಡಿ ನೀರು ಬಿಡ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಇದು ನಮ್ಮ ಸರ್ಕಾರ ಬರ್ತಕ್ಕಂಥ ಪರಿಸ್ಥಿತಿ ನಾಳೆಗೆ ಬಹಳ ದೀರ್ಘಕೊಂಡ್ರೆ ಆದ್ರೂ ನಾವೆಲ್ಲರೂ ಪ್ರಯತ್ನ ಮಾಡಿ ಆ ರೀತಿ ಹೋಗ್ಬೇಡಪ್ಪ, ಸರ್ಕಾರ ಪರವಾಗಿ ಇದೆ ಅಂತ ನಾವು ಅವ್ರಿಗೆ ಹೇಳಿದ್ದೀವಿ. ಈಗ ನಾವೆಲ್ಲರೂ ಇವತ್ತು ಮೀಟಿಂಗ್ ಕರೆದಿರಿ, ಆದಷ್ಟು ಇವತ್ತು ರಾತ್ರಿಯಿಂದ ನೀರು ಬಿಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ತಮ್ಮ ಬಹಳ ಒಳ್ಳೆಯ ಹೆಸರು. ಇದು ಶರಣಗೌಡ ಏನ್ ಹೇಳ್ತೀಯಪ್ಪ? ನಾವು ಶಾಪುರ್ ಹೋಗಿ ಅಲ್ಲಿ ನಿರಂತರವಾಗಿ ಸುಮಾರು 20-23 ದಿವಸದಿಂದ ಎಲ್ಲ ರೈತರಿಗೋಸ್ಕರ ಅವರು ಮಾಡ್ತಕ್ಕಂಥ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇವಾಗ TMC ಎಕ್ಸ್ಟ್ರಾ ವಾಟರ್ ಏನ್ ಅವೈಲೇಬಲ್ ಇದೆ ಅದು ಕನಿಷ್ಠ ನೀವು ಕೂಡ ನಾವು ಜನರಿಗೆ ಅನುಕೂಲ ಆಗ್ತದೆ. ಅದರಿಂದ ಎಲ್ಲ ಆದ್ರೆ ಸ್ವಲ್ಪ ಆದಷ್ಟು ಮಟ್ಟಕ್ಕೆ ಅನುಕೂಲ ಆಗ್ತದೆ. ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಸುಮಾರು ಎಲ್ಲ ವಲಯ ನೋಡಿದ್ರೆ ಒಂದು 50,000 ಹೆಕ್ಟೇರ್ ಮೆಣಸಿನಕಾಯಿ ಬರ್ತದೆ ಎಲ್ಲ ಆದ್ರೆ ನಮ್ಮ ಭಾಗದಲ್ಲಿ ಜವರಿಗೆ ಆಗಲಿ ನೋಡಿದ್ರೆ ಒಂದು 3,000 ನಮಸ್ಕಾರ ಸರ್. ದರ್ಶನಾಪುರ ಮಾತಾಡ್ತೀನಿ ಸರ್. ದರ್ಶನಾಪುರ ಮಾತಾಡ ಸರ್. ಈಗ ನೋಡಿ ಸರ್, ಈಗ ಇರೋ ಪರಿಸ್ಥಿತಿ ಗಂಭೀರ ಇರ್ತದ. ಈಗ ಶಾಪೂರು, ಸುರಪೂರು, ಜವರ್ಗಿ ಈ ಭಾಗದಾಗ ಬಹಳ ಗಂಭೀರ ಪರಿಸ್ಥಿತಿ ಆದ ಸರ್. ಈಗ ಎಲ್ಲರ ಕೇಳರಿಗೆ ನೀರ್ ಕೊಡ್ಲಕ್, ಎಲ್ಲರಿಗೂ ನ್ಯಾಯ ಕೊಡ್ಲಕ್ ಅಸಾಧ್ಯದ ಮಾತ್ರಿ. ದೇವ್ರಲಿಂದ ಇವತ್ತಿನ ಪರಿಸ್ಥಿತಿದಾಗ ನಮ್ಗೆ ದೇವ್ರು ಉಳಿಸ್ಬೇಕು. ಏನ್ರ ಇವತ್ತು ರಾತ್ರಿ ಮಳೆ ಬಂತಂದ್ರೆ ಉಳಿಸ್ಬೇಕು. ಆದ್ರೆ ಪರಿಸ್ಥಿತಿ ಗಂಭೀರತೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಇವತ್ತು ನಮ್ಮ ಭಾಗದಾಗ ಇವತ್ತು ಚಿಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಸ್ವಲ್ಪ ನಮ್ಮ ಭಾಗಕ್ಕೆ ತೀವ್ರತೆ ಮತ್ತು ಈ ಮುಷ್ಕರನು ಬಹಳ ತೀವ್ರತೆ ನಡೆದ. ನಾವೆಲ್ಲ ಜಿಲ್ಲಾಡಳಿತ DC ಆಯ್ತು SP ಆಯ್ತು ಬಹಳಷ್ಟು ನಾವು ಕಂಟ್ರೋಲ್ ಮಾಡಿದ್ರು ಕೂಡ ಸುಮಾರು 22 ದಿನ ನಡೆದ್ರಿ. ಏನ್ರೇ ಮಾಡಿ ನಮ್ಮ SBC JBC MBCಗೆ ನೀವು ನೀರು ಏನ್ರೇ ಮಾಡಿ ಒದಗಿಸ್ತಕ್ಕಂತ ಕೆಲಸನೇ ಮಾಡ್ಬೇಕ್ರಿ ಎಲ್ಲಾ ಕಡೆ. ಆದ್ರೂ ಈಗ ಏನ್ ಮಾತಾಡ್ತಕ್ಕಂತ ಕೇಳಿದ್ರಿ ಎಲ್ಲಿ ಕೂಡ ಯಾರಿಗೂ ಕೂಡ ನ್ಯಾಯ ಒದಗಿಸಕ್ ಆಗಲ್ಲ. ಅಟ್ಲೀಸ್ಟ್ ಇಲ್ಲಿ ಭಾಗದಾಗ ಹೆಚ್ಚಿನ ಪ್ರಮಾಣದಾಗ ರೈತರು ಇಲ್ಲಿ ಚಿಲ್ಲಿ ಬೆಳೆಯೋದ್ರಿಂದ ಇವತ್ತು ನೀರ್ ಒದಗಿಸ್ಕೊಡ್ರಂತ ಲಾಸ್ಟ್ ಆಗಿ ನಿಮಗೆ ಕೈ ಮುಗಿದು ಕೇಳ್ಕೊಂತ ನೋಡಿ ಸರ್. ಆಯ್ತು, ಈಶಾನ್ಗೌಡ ಪಾಟೀಲ್ ಬನ್ನಿ ಮಾತಾಡಿ. ಏನಪ್ಪ ಈಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.